ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ದೇಶದ ಅಸಂಘಟಿತ ವಲಯಕ್ಕೆ ಸೇರಿದ ಕಾರ್ಮಿಕರಿಗೆ ವೃದ್ಧಾಪ್ಯದ ಆದಾಯ ಮತ್ತು ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಮಹತ್ವದ ಯೋಜನೆಯಾದಂತಹ ಅಟಲ್ ಪಿಂಚಣಿ ಯೋಜನೆ ಕುರಿತು, ಈ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರು ಮತ್ತು ಮಾಹಿತಿಯ ಶಕ್ತಿ ಪ್ರತಿಪಾದಕರಾದಂಥ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಅಟಲ್ ಪಿಂಚಣಿ ಯೋಜನೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ಒಂದಷ್ಟು ಚರ್ಚೆಯೊಂದಿಗೆ ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಮಸ್ಕಾರ. ಮೊದಲನೇದಾಗಿ ನಮ್ಮ ದೇಶದಲ್ಲಿ ನೋಡ್ತು ಅಂದರೆ ಅಸಂಘಟಿತ ವಲಯಕ್ಕೆ ಸೇರಿದಂಥ 60% ಹೆಚ್ಚು ಜನ ಕಾರ್ಮಿಕರು ನಮ್ಮ ದೇಶಕ್ಕಾಗಿ ದುಡಿತಾ ಇದ್ದಾರೆ ಮತ್ತು ಅವರ ಒಂದು ವೈಯಕ್ತಿಕ ಜೀವನಕ್ಕಾಗಿ ಒಂದು ಕೂಲಿ ಕೆಲಸವನ್ನು ನೆಚ್ಚಿಕೊಂಡು ಜೀವನ ಮಾಡ್ತಿರೋದನ್ನು ನೋಡ್ತಾ ಇರ್ತೀವಿ ಸರ್. ಅವರ ಒಂದು ವೃದ್ಧಾಪ್ಯದ ಭದ್ರತೆಯ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿವಿಧ ರೀತಿಯ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಸರ್. ಅದರಲ್ಲಿ ಒಂದು ಮಹತ್ವದ ಒಂದು ವೃದ್ಧಾಪ್ಯ ಪಿಂಚಣಿ ಯೋಜನೆ ಅಂತ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಅಟಲ್ ಪಿಂಚಣಿ ಯೋಜನೆ ಅನ್ನೋದು ತನ್ನ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ಈ ಅಟಲ್ ಪಿಂಚಣಿ ಯೋಜನೆಯ ಒಂದು ಪರಿಚಯ ಹಾಗೂ ಇದರ ಜಾರಿಯ ಹಿನ್ನೆಲೆ ಕುರಿತು ಒಂದು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ತಾವು ಹೇಳಿದಾಗೆ ಇದೊಂದು ಮಹತ್ವದ ಯೋಜನೆ. ಭಾರತ ಸರ್ಕಾರ ಈ ಯೋಜನೆಯನ್ನು ಯೋಚನೆ ಮಾಡಿದೆ. ಇದಕ್ಕೊಂದು ರೆಗ್ಯುಲೇಷನ್ ಮಾಡಿದೆ 2015ರಲ್ಲಿ. ಅದಕ್ಕೇನಂತ ಕರೀತಾರೆ ಅಂದರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಇದು ಮೊದಲು ಇರಲಿಲ್ಲ. ಇದು ಈ ರೆಗ್ಯುಲೇಷನ್ಸ್ ಅಂದರೆ ಕಾಯ್ದೆ ಮತ್ತು ನಿಯಮಗಳನ್ನು ಅವರು ಅಳವಡಿಸ್ಕೊಂಡಿದ್ದಕ್ಕಾಗಿ ಈ ಕಾರ್ಯಕ್ರಮ ಬಂದಿದೆ. ಮೊದಲೇನಾಗ್ತಾ ಇತ್ತು, ವಯಸ್ಸಾದ ಮೇಲೆ ಅವರಿಗೆ ದುಡಿಮೆ ಮಾಡೋಕ್ಕಾಗದೇ ಇದ್ದ ಮೇಲೆ ಈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಬದುಕು ತುಂಬ ದುಸ್ತರ ಆಗ್ತಾ ಇತ್ತು. ಯಾಕಂದರೆ ಭವಿಷ್ಯತ್ತಿಗೆ ಬೇಕಾದ ಉಳಿತಾಯವನ್ನು ಮಾಡುವ ಪ್ರವೃತ್ತಿಗಳೇ ಕಡಿಮೆ, ಅಥವಾ ಮಾಡಿದ್ರೂ ಅನಿವಾರ್ಯ ಕಾರಣಗಳಿಗೆ ಖರ್ಚಾಗಿ ಹೋಗ್ಬಿಡ್ತಾ ಇತ್ತು. ಆಗ ಜೀವನ ನಡೆಸೋಕ್ಕೆ ಕಷ್ಟ ಆಗ್ತಾ ಇತ್ತು. ಆಗ ಸರ್ಕಾರದೊಂದು ಯೋಜನೆ ಇತ್ತು, ವೃದ್ಧಾಪ್ಯ ವೇತನ ಕಾರ್ಯಕ್ರಮ ಅಂತ. ಅದನ್ನು ರಾಜ್ಯ ಸರ್ಕಾರಗಳು ಮಾಡ್ತಿತ್ತು ಮತ್ತು ಸ್ವಲ್ಪ ಕೇಂದ್ರ ಸರ್ಕಾರ ಅದಕ್ಕೆ ಸಹಾಯ ಮಾಡ್ತಾ ಇತ್ತು. ಸೊ ಅದಕ್ಕೆ ಪ್ರತಿ ವರ್ಷ ಏನಾಗ್ತಾ ಇತ್ತು, ಬೇಡಿಕೆ ಜಾಸ್ತಿ ಆಗ್ತಾ ಇತ್ತು, ಪೂರೈಸೋಕ್ಕಾಗ್ತಾ ಇರಲಿಲ್ಲ. ಈ ಎಲ್ಲ ಅಂಶಗಳನ್ನ ಗಮನಿಸ್ಕೊಂಡು ಭಾರತ ಸರ್ಕಾರ ಏನು ಮಾಡಿದ್ರು, ನಿನ್ನ ದುಡಿಮೆ ವಯಸ್ಸಿನಲ್ಲಿ ಖರ್ಚು ಮಾಡ್ತಾ ಇದೆಯಾ, ಭವಿಷ್ಯತ್ತಿಗೆ ಬೇಕಾದ ಒಂದು ಹೂಡಿಕೆಯನ್ನು ಯಾಕೆ ನೀನು ಮಾಡ್ಕೋಬಾರ್ದು, ಅದನ್ನು ನೀನು ಒಂದು ಖರ್ಚು ಅಂತಲೇ ಪರಿಗಣಿಸ್ಬೇಕು. ಪ್ರತಿ ತಿಂಗಳು ಅದು ನನ್ನ ಖರ್ಚು, ಭವಿಷ್ಯತ್ತಿಗೆ ಅದು ನನಗೆ ಸಹಾಯಕ ಬರ್ತದೆ ಅಂತ ಹೇಳಿ ಯೋಚನೆ ಮಾಡಬೇಕು. ಆದರೆ ಈ ಅಸಂಘಟಿತ ವಲಯದಲ್ಲಿ ಏನಾಗುತ್ತಂದರೆ ಬಂದಿದ್ದ ಹಣ ಎಲ್ಲ ಖರ್ಚಾಗ್ಬಿಡುತ್ತೆ. ಆದರೆ ಭವಿಷ್ಯತ್ತಿಗೆ ಎತ್ತಿಡಬೇಕು, ಬುದ್ಧಿವಂತಿಕೆಯಿಂದ ಅದನ್ನು ಜೋಪಾನ ಮಾಡಬೇಕು ಅನ್ನೋ ಪ್ರವೃತ್ತಿಗಳು ಕಡಿಮೆ ಇರೋದ್ರಿಂದ ಅವರು ದುಡಿಮೆ ಮಾಡೋಕ್ಕಾಗದೇ ಇರೋ ಸಂದರ್ಭದಲ್ಲಿ ಮತ್ತು ದುಡಿಮೆ ಮಾಡೋಕ್ಕಾಗದೆ ನಿವೃತ್ತಿಯಾಗೋ ಸಂದರ್ಭದಲ್ಲೂ ಸಹಿತ ಅವರಿಗೆ ಯಾವುದೇ ಇದು ಸಿಗಲ್ಲ. ಯಾಕಂದರೆ ಅವ್ರಿಗೆ ಪ್ರಾವಿಡೆಂಟ್ ಫಂಡ್ ಇರೋದಿಲ್ಲ, GPF ಇರೋದಿಲ್ಲ, ಮತ್ತು ನಿರಂತರವಾಗಿ ಆದಾಯ ಬರುವಂಥ ಚಟುವಟಿಕೆಗಳು ಇಲ್ಲ. ಸೊ ಅದಕ್ಕೆ ಅವ್ರಿಗಿರೋದು ಒಂದೇ ಒಂದು, ಈ ಫೈನಾನ್ಷಿಯಲ್ ಸೆಕ್ಟ್ರಲ್ಲಿ ಏನಾದರೂ ಒಂದು ಹೂಡಿಕೆ ಮಾಡಬೇಕು. ಅದಕ್ಕೆ ಕಾನೂನನ್ನು ಯೋಚನೆ ಮಾಡಿ 2015ರಲ್ಲಿ ಈ ಕಾರ್ಯಕ್ರಮವನ್ನು ಚರ್ಚೆ ಮಾಡಿ ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪಾರ್ಲಿಮೆಂಟಲ್ಲಿ 9/5/2015ರಲ್ಲಿ ಚರ್ಚೆಯಾಗಿ ಈ ರೆಗ್ಯುಲೇಷನ್ನ ಅನುಮೋದನೆ ಮಾಡಿದ್ರು. ಸೊ ಹಾಗೆ ಇದು 1/6/2015ರಿಂದ ಜಾರಿಗೆ ಬಂದಿದೆ ಸರ್. ಹಾಗಿದ್ರೆ ಈ ಅಟಲ್ ಪಿಂಚಣಿ ಯೋಜನೆಯ ಪ್ರಮುಖ ಗುರಿ ಉದ್ದೇಶಗಳೇನೇನು ಸರ್? ಇದರ ಮುಖ್ಯಾಂಶಗಳನ್ನ ಅರ್ಥ ಮಾಡ್ಕೊಳ್ಳೋಣ. ನೀವು ಪ್ರತಿ ತಿಂಗಳು ಮಾಸಿಕವಾಗಿ ಒಂದು ನಿಯಮಿತವಾದ ಒಂದು ಅಮೌಂಟ್ನ ಉಳಿತಾಯ ಮಾಡ್ತಾ ಹೋಗಬೇಕು. ಮೊದಲು ಪೋಸ್ಟ್ ಆಫೀಸಲ್ಲೊಂದು ಕಾರ್ಯಕ್ರಮ ಇತ್ತು, RD ಅಕೌಂಟ್ ಅಂತ, ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಇರೋದು. ಅದಕ್ಕೆ ನೀವು ಪ್ರತಿ ತಿಂಗಳು ಹಾಕ್ತಾ ಹೋಗಬೇಕು. ಆ ವರ್ಷದಲ್ಲಿ ಯಾವ್ದಾದ್ರು ತಿಂಗಳು ಮಿಸ್ ಆಗೋಗಿದ್ರೆ ಆ ವರ್ಷದ ಕೊನೆಯಲ್ಲಿ ಅಮೌಂಟ್ನ ತುಂಬಬೇಕಿತ್ತು. ಒಟ್ಟಿಗೆ ಅದು ಹಣ ಬರ್ತಿತ್ತು. ಅದಕ್ಕೆ ಆದಾಯ ತೆರಿಗೆಯಿಂದ ವಿನಾಯಿತಿ ಕೊಟ್ಟಿದ್ರು. ಅದು ಉದ್ಯೋಗಿಗಳ ಇದರಲ್ಲಿ ನಿರಂತರವಾಗಿ ನಿಶ್ಚಿತವಾಗಿ ಯಾರಿಗೆ ಆದಾಯ ಬರ್ತದೆ ಪ್ರತಿ ತಿಂಗಳು ಅವ್ರಿಗದು ತುಂಬ ಆಸಕ್ತಿದಾಯಕವಾಗಿತ್ತು ಮತ್ತು ಎಲ್ಲರೂ ಅದರಲ್ಲಿ ತೊಡಗಿಸ್ತಾ ಇದ್ರು. ಇದು ನಾವೆಲ್ಲ ಗಮನಿಸಿದ್ದೀವಿ. ಇವ್ರನ್ನ ಹೆಂಗೆ ತರೋದು ಅನ್ನೋದು ಯೋಚನೆ ಮಾಡಿ, ಹೇಗೂ ಇವ್ರದ್ದೆಲ್ಲ ಬ್ಯಾಂಕ್ ಅಕೌಂಟ್ ಇದ್ದೇ ಇದೆ, ಇದನ್ನ ಬ್ಯಾಂಕ್ಗೆ ಏನು ಮಾಡಿದ್ದಾರೆ, ಜೋಡಣೆ ಮತ್ತು ಸಂಪರ್ಕ ಮಾಡಿದ್ದಾರೆ.
ಯಾವ ವ್ಯಕ್ತಿ ಬ್ಯಾಂಕಲ್ಲಿ ಖಾತೆ ಮುಖಾಂತರ ವ್ಯವಹರಿಸ್ತಾ ಇದ್ದಾರೆ ಅವರು ಈ ಯೋಜನೆಯಲ್ಲಿ ಫಲಾನುಭವಿ ಆಗಲಿಕ್ಕೆ ಹೂಡಿಕೆ ಮಾಡಲಿಕ್ಕೆ ಮುಂದೆ ಬರ್ಬೋದು. ಅದನ್ನೆಲ್ಲ ಮಾನಿಟರ್ ಮಾಡೋದು ಬ್ಯಾಂಕ್ಸೇನೆ. ಸೊ ಒಂದು ಸಾರ್ತಿ ಅದಕ್ಕೆ ಬೇಕಾದ್ರೆ KYC ಆದ ತಕ್ಷಣ, ಒಪ್ಪಿಗೆ ಕೊಟ್ಟ ತಕ್ಷಣ ಪ್ರತಿ ತಿಂಗಳು ನಿಮ್ಮ ಖಾತೆಯಿಂದ ಹಣ ಆ ಖಾತೆಗೆ ಜಮಾ ಆಗ್ತಾ ಇರುತ್ತೆ. ಅದು ರಿಕರಿಂಗ್ ಆಗ್ತಾ ಇರುತ್ತೆ, ಹೂಡಿಕೆ ಆಗ್ತಾ ಇರುತ್ತೆ, ನಿಮ್ಗದು ಸಂದೇಶ ಬರ್ತಾ ಇರುತ್ತೆ. ಸೊ ಇದು ಒಂದನೇದು. ಎರಡನೇದು ಇರೋದೇನು, ಈಗ ಅವ್ರಿಗೆ ಯಾವಾಗ ಭವಿಷ್ಯತ್ತಿಗೆ ಪಿಂಚಣಿ ಬೇಕಾಗತ್ತಂದ್ರೆ 60 ವರ್ಷ ದಾಟದ ಮೇಲೆ. ನೀವು ಉಳಿತಾಯ ಮಾಡೋದೇ 18ರಿಂದ 40 ವರ್ಷದ ಒಳಗಡೆ. ಓಕೆ, ಆದರೆ ಪಿಂಚಣಿ ಬರಕ್ ಶುರು ಆಗೋದು ಯಾವಾಗ ನಮಗೆ 60 ವರ್ಷ ಆದ್ಮೇಲೆ. ಸೊ ಆ ಒಂದು ಬ್ಯಾಂಡ್ ವಿಡ್ತ್ನ ಈ ಕಾರ್ಯಕ್ರಮದಲ್ಲಿ ಕೊಟ್ಟಿರೋದ್ರಿಂದಾಗಿ ಯಾವ ವಯಸ್ಸಲ್ಲಿ ಬೇಕಾದ್ರೂ ಶುರು ಮಾಡ್ಬೋದು. ನೀವು ಅರ್ಲಿ ವಯಸ್ಸಲ್ಲೇ ಶುರು ಮಾಡ್ಕೊಂಡ್ರೆ ಪ್ರತಿ ತಿಂಗಳು ಕಟ್ಟುವ ಕಂತು ಅಥವಾ ಒಂದು ಮೊತ್ತ ಅಂತ ಅಂತೀರ, ಅದು ಕಡಿಮೆ ಆಗತ್ತೆ. ತುಂಬಾ ತಿಂಗಳುಗಳು ನೀವು ಪೇ ಮಾಡಿರ್ತೀರ. ಸ್ವಲ್ಪ ವಯಸ್ಸಾದಂಗೆ ನಿಮಗೆ ತಿಂಗಳಿಗೆ ಎಷ್ಟು ಬೇಕು ಪೆನ್ಷನ್ನು? 1,000 ಬೇಕಾ, 2,000 ಬೇಕಾ, 3,000 ಬೇಕಾ, 4,000 ಬೇಕಾ, ಗರಿಷ್ಠ 5,000 ತಗೋಬೋದು. ಅದಕ್ಕೆ ನೀವು ಎಷ್ಟು ಹೂಡಿಕೆ ಮಾಡಬೇಕಾಗತ್ತೆ ಪ್ರತಿ ತಿಂಗಳು ನಿಯಮಿತವಾಗಿ ಅಂತೇಳಿ ಒಂದು ಕ್ಯಾಲ್ಕುಲೇಟರ್ ಇದೆ, ಆಯ್ತಾ? ಅದ್ರ ಪ್ರಕಾರ ಲೆಕ್ಕ ಹಾಕಿ ಅಷ್ಟು ಅಮೌಂಟ್ನ ಅವ್ರು ಪ್ರತಿ ತಿಂಗಳು ನಾನು ಖರ್ಚು, ಬೇರೆ ಖರ್ಚಿನ ಜೊತೆಗೆ ಇದು ಒಂದು ಖರ್ಚಿನ ಭಾಗ ಅಂತ ಎತ್ತಿಟ್ಕೊಂಡು ಬುದ್ಧಿವಂತಿಕೆಯಿಂದ ಹೂಡಿಕೆನ ಮಾಡ್ತಾ ಹೋಗಬೇಕು. ಆ ಹಣವನ್ನ ಈ ರೆಗ್ಯುಲೇಟರಿ ಏನು ಅಥಾರಿಟಿ ಅವ್ರು ಇದಾರಲ್ಲ, ಬೇರೆದಕ್ಕೆ ಬಳಸಿ ನಿಮ್ಗೆ ಯಾವಾಗ್ಲಿಂದ ಈ ಪೆನ್ಷನ್ ಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದೀರಿ ಅವಾಗಿಂದ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಅವರು ಜಮೆ ಮಾಡ್ತಾ ಹೋಗ್ತಾರೆ. ಅದೇ ಇದರ ಮುಖ್ಯ ಅಂಶ. ಸರ್, ಹಾಗಿದ್ರೆ ಈ ಅಟಲ್ ಪಿಂಚಣಿ ಯೋಜನೆಗೆ ಒಳಪಡುವಂತಹ ಅರ್ಹ ಫಲಾನುಭವಿಗಳು ಯಾರ್ಯಾರಿರ್ತಾರೆ ಸರ್? ಎಲ್ಲ ಅಸಂಘಟಿತ ಸೇವಾ ವಲಯದಲ್ಲಿ ಕೆಲಸ ಮಾಡ್ತಾ ಇರುವ ಕೃಷಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಆಮೇಲೆ ಸೇವಾ ವಲಯದಲ್ಲಿ ಕೆಲಸ ಮಾಡ್ತಾ ಇರೋ ಎಲ್ಲಾ ತರದ ಜನನೂ, ಅಂದ್ರೆ ಪರ್ಮನೆಂಟ್ ನೇಚರ್ ಇರೋಲ್ಲ ಅವ್ರ ಕೆಲಸಕ್ಕೆ. ಆದಾಯನೂ ಅಷ್ಟೇನೆ, ತಿಂಗಳು ಬರುತ್ತೆ ಅಂತಿಲ್ಲ, ವೇರಿಯೇಷನು ಆಗ್ಬೋದು. ಒಂದು ತಿಂಗಳು ಜಾಸ್ತಿ ಬರೋದು, ಒಂದು ತಿಂಗಳು ಕಡಿಮೆ ಬರ್ಬೋದು, ಒಂದು ತಿಂಗಳು ಅವ್ರು ಕೆಲಸ ಮಾಡ್ದೇನೆ ಇರ್ಬೋದು. ಸೊ ಅಂತ ವಲಯದ ಜನರು ಇದರಲ್ಲಿ ಭಾಗಿಯಾಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಯಾಕಂದ್ರೆ ಈಗ ಸೇವಾ ವಲಯ ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ ಅಲ್ವಾ, ಅವ್ರಿಗೆ ಯಾವುದೇ ಒಂದು ಭದ್ರತೆ ಇರೋದಿಲ್ಲ. ಆದ್ರೆ ಭದ್ರತೆನ ಅವರೇ ನಾವು ಮಾಡ್ಕೋಬೇಕಂತ ಹೇಳಿ ಸ್ವನಿರ್ಧಾರ ಮಾಡಿ ಭಾಗಿಯಾಗ್ಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಈಗ ಡ್ರೈವರ್ಸ್ ತುಂಬಾ ಜನ ಬರ್ತಾ ಇದ್ದಾರೆ ಈಗ. ಅದೇ ರೀತಿ ಈಗ ನಾವು ಸೆಕ್ಯೂರಿಟಿ ಅವ್ರು ನೋಡ್ತೀವಿ, ಚಿಕ್ಕ ವ್ಯವಹಾರದ ಜಾಗದಲ್ಲೂ ಒಬ್ಬ ಸೆಕ್ಯೂರಿಟಿ ಪರ್ಸನ್ ಇರ್ತಾನೆ, ಈಗ ಭದ್ರತಾ ಸಿಬ್ಬಂದಿ ಅಂತ ಇರ್ತಾರೆ. ಅದಕ್ಕೆ ತುಂಬಾ ಈಗ ಡಿಮಾಂಡ್ ಬರ್ತಾ ಇದೆ. ಸೊ ಹಾಗಾಗಿ ಅಂತವರೆಲ್ಲ ಇದ್ರಲ್ಲಿ ಭಾಗಿಯಾಗ್ಬೋದು. ಟ್ಯಾಕ್ಸಿ ಡ್ರೈವರ್ಸು, ಆಯ್ತಾ, ಅವ್ರಿಗೂ ಅಷ್ಟೇನು ನಿಶ್ಚಿತವಾದ ಆದಾಯ ಅಂತೇನಿಲ್ಲ, ಬಟ್ ಹೆಂಗೋ ನಡೀತಾ ಇದೆ ಜೀವನ. ತಿಂಗಳಲ್ಲಿ ಒಂದು 20 ಜನ ದುಡಿತಾರೆ, ಅದ್ರಲ್ಲಿ ಒಂದು ಭಾಗನ ಇವರು ಇದಕ್ಕೆ ತೊಡಗಿಸ್ಕೊಂಡ್ರೆ ಮುಂದೆ ಇದಕ್ಕೆ ಅವ್ರಿಗೆ ಉಪಯೋಗಕ್ಕೆ ಬರ್ತದೆ. ಸೊ ಇದೇ ಇದರಲ್ಲಿ ಮುಖ್ಯವಾಗಿರುವಂತ ಅಂಶ. ಸರ್, ಹಾಗಿದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ವಿಧಾನ ಆಗಿರ್ಬೋದು, ಅಗತ್ಯ ದಾಖಲಾತಿಗಳಾಗಿರ್ಬೋದು, ಕನಿಷ್ಠ ಯಾವ ಒಂದು ಶಿಕ್ಷಣವಾದ್ರೂ ಹೊಂದಿರಬೇಕಾಗುತ್ತೆ ಸರ್ ಯೋಜನೆ? ಇದಕ್ಕೆ ಶಿಕ್ಷಣ ಏನಿಲ್ಲ. 18 ವರ್ಷ ಮೇಲ್ಪಟ್ಟಿರುವ ಯಾವುದೇ ವ್ಯಕ್ತಿ ಬ್ಯಾಂಕ್ ಅಲ್ಲಿ KYC ಮತ್ತೆ ಆಧಾರ್ ಸೀಡೆಡ್ ಬ್ಯಾಂಕ್ ಅಕೌಂಟ್ ಇರಬೇಕು, ಮತ್ತೆ ಅದರಲ್ಲಿ ಅವರು ವ್ಯವಹಾರ ಮಾಡ್ತಾ ಇರಬೇಕು. ಅದು ಕ್ರಿಯಾತ್ಮಕ ಅಕೌಂಟ್ ಇದ್ರೆ ಮಾತ್ರ ಅದು ನಿಮಗೆ ಸಿಗೋದು. ಅದು ಡೆಡ್ ಆಗೋಗಿದೆ ಅಂದ್ರೆ ಅದನ್ನ ಚಾಲನೆ ಮಾಡಕ್ ಬರಲ್ಲ. ಇದು ಪ್ರತಿ ತಿಂಗಳು ಅಥವಾ 15 ದಿನಕ್ಕೊಮ್ಮೆ ಅವ್ರು ಏನ್ ಮಾಡ್ಬೇಕು, ಚಾಲನೆ ಮಾಡ್ತಾ ಇರ್ಬೇಕು, ಅದ್ರಲ್ಲಿ ವ್ಯವಹರಿಸ್ತಾ ಇರ್ಬೇಕು. ಸೊ ಅಂತವ್ರಿಗೆ ಮಾತ್ರ ಇದಕ್ಕೆ ಅವಕಾಶ ಇದೆ. ನೀವು ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೇ ಅದಕ್ಕೆ ಅವಕಾಶ ಮಾಡಿದ್ದಾರೆ, ಅವರ ವೆಬ್ಸೈಟ್ ಇಂದ ಅದು ಮಾಡ್ತಾರೆ. ಇಲ್ಲ ಎರಡನೇದಾಗಿ ಪೋಸ್ಟ್ ಆಫೀಸ್ ಅಲ್ಲಿ ಮಾಡ್ಬೋದು. ನಿಯರೆಸ್ಟ್ ಪೋಸ್ಟ್ ಆಫೀಸ್ಗೆ ಹೋದ್ರೆ ಅಟಲ್ ಪಿಂಚಣಿ ಯೋಜನೆಯ ಅಕೌಂಟ್ ನ ತೆಗಿಲಿಕ್ಕೆ ಬೇಕಾಗಿದ್ದು ಇದೆಲ್ಲ ಮಾಡ್ತಾರೆ. ಇದಕ್ಕೆ ಬೇಕಾಗಿರೋದು ಇಷ್ಟೇನೆ, ಒಂದು ಆಧಾರ್ ಕಾರ್ಡು ಮತ್ತೆ ಅವ್ರ ಅಡ್ರೆಸ್ ಪ್ರೂಫ್ ಅಂತ ಏನಾರು ಅದರಲ್ಲಿ ಕರೆಕ್ಟ್ ಆಗಿ ಏನಿದೆ ಅದನ್ನ, ಆಮೇಲೆ ಬ್ಯಾಂಕ್ದು ದಾಖಲೆಗಳಾದ ಏನಿರುತ್ತೆ, ಪಾಸ್ ಪುಸ್ತಕ, ಈ ತರದೆಲ್ಲನೂ ಒಂದು ಫೋಟೋ. ಸೊ ಇಂಥದ್ನೆಲ್ಲ ತಗೊಂಡೋಗಿ ಅಲ್ಲಿ ಕೊಟ್ರೆ ಅದು ಲಿಂಕ್ ಆಗುತ್ತೆ, OTP ಬರುತ್ತೆ. ಆ OTPನ ಮತ್ತೆ ಅಲ್ಲಿ ಹಾಕಿದಾಗ ನಿಮ್ದು ದಾಖಲಾಗಿದೆ ಅಂತ ವರದಿ ಬರುತ್ತೆ. ಸೊ ಇಷ್ಟೇ ಸರಳ ಪ್ರೋಸೆಸ್, ಒಂದ್ 2-3 ನಿಮಿಷದಲ್ಲಿ ಆಗೋಗುತ್ತೆ. ಆದ್ರೆ ಹೋಗುವಾಗ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಆಧಾರ್ ಪ್ರತಿ ಒಂದು ತಗೊಂಡೋಗ್ಬೇಕು. ಅದಾದ್ಮೇಲೆ ಅವರ ರೇಷನ್ ಕಾರ್ಡ್ ಏನಾರಿದ್ರೆ, ಅಡ್ರೆಸ್ ಪ್ರೂಫ್ಗಾಗಿ ಅಷ್ಟೇನೆ, ಆ ಥರದ್ದು ಏನಾರಿದ್ರೆ ಅದನ್ನು ತಗೊಂಡೋಗ್ಬೋದು. ಮತ್ತೆ ನೀವು ಇಡೀ ಭಾರತದಲ್ಲಿ ಎಲ್ಲೇ ಇರಿ, ಎಲ್ಲಿಂದ ಬೇಕಾದ್ರೂ ಹಣವನ್ನ ಜಮಾ ಮಾಡ್ಬೋದು, ಎಲ್ಲಿಂದ ಬೇಕಾದ್ರೂ ನೀವು ಹಣವನ್ನು ಜಮಾ ಮಾಡ್ಬೋದು, ಆಯ್ತಾ. ಹಾಗಾಗಿ ಇದೊಂದು ಸರಳ ವಿಧಾನ ಮಾಡಿಕೊಟ್ಟಿದ್ದಾರೆ. ಸೊ ಆ ಥರ ಇದರಲ್ಲಿ ಭಾಗಿಯಾಗ್ಬೋದು. ಅಂದ್ರೆ ಮೂಲಭೂತವಾಗಿ ಯಾವ್ದಾದ್ರು ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಉಳಿತಾಯ ಖಾತೆಯನ್ನ ಹೊಂದಿರಬೇಕು. ಒಂದು ಖಾತೆನ ತೆಗಿಬೇಕು, ABY ಅಕೌಂಟ್ ಅಂತಾನೆ ತೆಗಿತಾರೆ ಪೋಸ್ಟ್ ಆಫೀಸ್ ಅಲ್ಲಿ, ಅಲ್ಲಿ ಹೋಗಿ ನೀವು ಮಾಡ್ಕೋಬಹುದು. ಮತ್ತೆ ನಿಮ್ಮ ಬ್ಯಾಂಕ್ ಅಲ್ಲೂ ಅಷ್ಟೇ, ಅಲ್ಲೊಂದು ಅಕೌಂಟ್ ಮಾಡ್ತಾರೆ, ಅದಕ್ಕೆ ಸೀಡ್ ಆಗೋ ಇರೋದು ಯಾವುದು, ನಿಮ್ಮ ಉಳಿತಾಯ ಖಾತೆ. ನಿಮ್ಮ ಉಳಿತಾಯ ಖಾತೆಗೆ ಹಣ ಬಂದ ತಕ್ಷಣ ಅವ್ರು ಏನ್ ಕೇಳ್ತಾರೆ, ಪ್ರತಿ ತಿಂಗಳು ಹಾಕ್ತೀರಾ
ಅಥವಾ ತ್ರೈಮಾಸಿಕಕ್ಕೆ ಹಾಕ್ತೀರಾ, ಅರ್ಧ ವರ್ಷಕ್ಕೆ ಹಾಕ್ತೀರಾ ಅಂತ ಪ್ಲಾನ್ ಕೇಳ್ತಾರೆ. ಇಲ್ಲ ನಾನು ಪ್ರತಿ ತಿಂಗಳು ಹಾಕ್ತೀನಿ, ನನ್ನ ಆದಾಯ ನಂದು ದುಡಿಮೆ ನಿಶ್ಚಯವಾಗಿದೆ ಅಂತಾದರೆ ತಿಂಗಳು ಹಾಕ್ಬೋದು. ಇಲ್ಲ ನಂಗೆ ತಿಂಗಳು ಕಷ್ಟ ಆಗ್ಬೋದು ಅಂದರೆ 3 ತಿಂಗಳಿಗೊಮ್ಮೆ ಹಾಕ್ಬೋದು. ಇಲ್ಲ ನನ್ಗೆ ಒಟ್ಟೊಟ್ಟಿಗೆ ಹಣ ಬರ್ತಿ. ಕೆಲವು ರೈತರು ಎಲ್ಲ ಯಾವುದೋ ಒಂದು ಬೆಳೆ ಬಂದಾಗ ಬರುತ್ತೆ, ಅಥವಾ APMCನಲ್ಲಿ ಹಣ ಹಾಕಿದಾಗ ಬರುತ್ತೆ, ಅಥವಾ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಪೇಮೆಂಟ್ ಆದಾಗ ಅವ್ರ ಹಣ ಬರುತ್ತೆ, ಒಟ್ಟಿಗೆ ಹಾಕ್ಲಿಕ್ಕೆ ಆಗುತ್ತೆ. ಆಮೇಲೆ ಈ ತೋಟದ ಬೆಳೆ ಇರುವಂಥ ರೈತರು ಅವರಿಗೆ ತಿಂಗಳು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆಗ ಅವ್ರು ಏನು ಮಾಡ್ಬೋದು, 6 ತಿಂಗಳಿಗೊಮ್ಮೆ ಹಾಕೋಬೋದು. ವರ್ಷಕ್ಕೆ 2 ಸರ್ತಿ ಪಾವತಿ ಆಗುತ್ತೆ, ಜಮಾ ಆಗುತ್ತೆ. ಅದಕ್ಕೆ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಪೋಸ್ಟ್ ಆಫೀಸ್ ಅವ್ರು ಏನು ಮಾಡ್ತಾರೆ, ನಿಮ್ಮಿಂದ ಒಂದು ಮುಚ್ಚಳಿಕೆ ತೊಗೊಂಡಿರ್ತಾರೆ, ವಿಲ್ಲಿಂಗ್ನೆಸ್ ಪತ್ರ ತೊಗೊಂಡಿರ್ತಾರೆ. ಅದ್ರ ಪ್ರಕಾರದ ವಾಲಂಟ್ರಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಸ್ವಯಂ ಅದೇನೆ ಹೂಡಿಕೆ ಮಾಡ್ತಾ ಇರುತ್ತೆ. ನಿಮ್ಗೆ ಅದರಲ್ಲಿ ಸಂದೇಶ ಬರ್ತಾ ಇರುತ್ತೆ, ನಿಮ್ಮ ನಂಬರ್ ಏನು ಕೊಟ್ಟಿರ್ತೀರಾ ಅದಕ್ಕೆ ಮೆಸೇಜ್ ಬರ್ತಾ ಇರುತ್ತೆ. ಇಷ್ಟು ಸರಳವಾಗಿದೆ. ಪ್ರತಿ ತಿಂಗಳಾದ್ರೂ ಹಣ ಪಾವತಿ ಮಾಡ್ಬೋದು, ಅಥವಾ ತ್ರೈಮಾಸಿಕ ಅಂದ್ರೆ 3 ತಿಂಗಳಿಗೊಮ್ಮೆ, ಅಥವಾ ಅರ್ಧ ವಾರ್ಷಿಕವಾಗಿ ಬೇಕಾದ್ರೆ. ಇಲ್ಲ, ವಾರ್ಷಿಕ ಇಲ್ಲ, ಅರ್ಧ ವಾರ್ಷಿಕ. ವರ್ಷಕ್ಕೆ 2 ಸರ್ತಿ ತುಂಬಲೇಬೇಕು. ಪ್ರತಿ ತಿಂಗಳು ಅಥವಾ ತ್ರೈಮಾಸಿಕ 3 ತಿಂಗಳು, ಅಥವಾ ಪ್ರತಿ 6 ತಿಂಗಳು ಒಂದ್ಸಲ ಹಣ ಹೂಡಿಕೆಯನ್ನ ಮಾಡಿ ಈ ಯೋಜನೆಗೆ ಒಂದು ಫಲಾನುಭವಿ ಆಗ್ಬೋದು. ಹಾಗಿದ್ರೆ ಸರ್, ಕನಿಷ್ಠ ಎಷ್ಟು ಮೊತ್ತದಿಂದ ಹಣವನ್ನ ಹೂಡಿಕೆ ಮಾಡಬಹುದು, ಗರಿಷ್ಠ ಮೊತ್ತ ಎಷ್ಟಿರುತ್ತೆ ಸರ್? ಅದಕ್ಕೊಂದು ಕ್ಯಾಲ್ಕುಲೇಟರ್ ಮಾಡಿದ್ದಾರೆ ಅವರು. ಹೇಗಿದೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಿಮ್ಗೆ ಪ್ರತಿ ತಿಂಗಳು 1,000 ರೂಪಾಯಿ ಬೇಕು ಅಂತ ಇಟ್ಕೊಳ್ಳೋಣ. 1,000 ರೂಪಾಯಿ ಬೇಕು ಅಂತ ಹೇಳಿದ್ರೆ, ಈಗ ಒಂದು ಏಜ್, ಈಗ ಉದಾಹರಣೆಗೆ ನಿಮ್ಗೊಂದು 18 ವರ್ಷ ಆಗಿದೆ ಅಂತ ಇಟ್ಕೊಳ್ಳೋಣ. ನೀವು 40 ವರ್ಷದವರೆಗೂ ನೀವು ಹೂಡಿಕೆ ಮಾಡ್ತೀರಾ, ಅದೆಷ್ಟು ತಿಂಗಳಾಗತ್ತೆ ಅಂತ ಲೆಕ್ಕ ಹಾಕ್ತಾರೆ. ಈಗ ನಿಮಗೆ ಪ್ರತಿ ತಿಂಗಳು 1,000 ರೂಪಾಯಿ ಹಾಕ್ತಾ ಹೋಗ್ತೀನಂದ್ರೆ, ನೀವು 40 ವರ್ಷದವರೆಗೂ ನೀವು 1,70,000 ರೂಪಾಯಿ ಹಣವನ್ನ ಹೂಡಿಕೆ ಮಾಡಿರ್ತೀರ. ಅದಾದ್ಮೇಲೆ ನಿಮ್ ಸಾಯೋವರೆಗೂ, ನಿಮ್ಗೆ 60 ವರ್ಷ ಆದ್ಮೇಲೆ ನೀವು ಮರಣ ಹೊಂದೋವರೆಗೂ ಆ ಪೆನ್ಷನ್ ನಿಮಗೆ ಬರ್ತಾ ಇರುತ್ತೆ. ಪ್ರತಿ ತಿಂಗಳು 1,000. 1,000ಕ್ಕಾದ್ರೆ. ಅದೇ ನನಗೆ 2,000 ಬೇಕು ಅಂತ ನಿರ್ಧಾರ ಮಾಡಿದ್ರೆ, 40 ವರ್ಷದವರೆಗೂ 3.4 ಅಂದ್ರೆ 3,40,000 ಹಣವನ್ನ ನೀವು ಹಾಕಿರ್ತೀರ. ಆದರೆ ನೀವು ಜೀವಿತಾವಧಿ ಪೂರ್ಣ ನಿಮ್ಗೆ ಆ ಪೆನ್ಷನ್ 2,000 ನಿಶ್ಚಿತವಾಗಿ ಬರ್ತಾ ಇರುತ್ತೆ. ಇಲ್ಲ ನಂಗೆ 3,000 ರೂಪಾಯಿ ಬೇಕು ಅಂತ ನಿರ್ಧಾರ ಮಾಡಿದ್ರೆ, ಆಗ ನೀವು 5,10,000 ರೂಪಾಯಿನ ನೀವು ಹೂಡ್ತೀರಾ. ಆಗ ನಿಮ್ಗೆ 60 ವರ್ಷ ಆದ್ಮೇಲೆ ನೀವು ಮರಣ ಹೊಂದೋವರೆಗೂ ಈ ಪೆನ್ಷನ್ ನಿಮ್ಗೆ ನಿಶ್ಚಿತವಾಗಿ ಬರ್ತಾ ಇರುತ್ತೆ. ಇಲ್ಲ ನನಗೆ 5,000 ರೂಪಾಯಿ ಬೇಕು ತಿಂಗಳಿಗೆ ನೀವು ನಿರ್ಧಾರ ಮಾಡಿದ್ರೆ, 8,50,000 ರೂಪಾಯಿನ ಹೂಡಿಕೆ ಮಾಡಿರ್ತೀರಾ. ಯಾವಾಗ 18ನೇ ವರ್ಷದಲ್ಲಿ ನೀವು ಶುರು ಮಾಡಿದ್ರೆ. ಅದಕ್ಕೆ ಕ್ಯಾಲ್ಕುಲೇಟರ್ ಕೊಟ್ಟಿದ್ದಾರೆ, ಪ್ರತಿ ತಿಂಗಳು ಎಷ್ಟಾಗತ್ತೆ ಅಂತೇಳಿ. ಸುಮಾರು ನೀವು ಕಾಂಟ್ರಿಬ್ಯೂಷನ್ ಮಂತ್ಲಿ ಎಷ್ಟಿರುತ್ತೆ, 210 ರೂಪಾಯಿ ಇರುತ್ತೆ. ಕ್ವಾರ್ಟರ್ಲಿ ಆದ್ರೆ 626 ರೂಪಾಯಿ ಆಗುತ್ತೆ. ಹಾಫ್ ಇಯರ್ಲಿ ಆದ್ರೆ 1,239 ರೂಪಾಯಿ ನೀವು ಕಟ್ತಾ ಹೋಗಿರ್ತೀರ. ಅವರು ಕ್ಯಾಲ್ಕುಲೇಟರ್ ಕೊಟ್ಬಿಟ್ಟಿದ್ದಾರೆ. ಸೊ ಅದು ನಿಮ್ಗೆ ಇದರಲ್ಲೂ ಸಿಗತ್ತೆ, ಬ್ಯಾಂಕಲ್ಲೂ ಹೇಳ್ತಾರೆ. ಮತ್ತೆ ನೀವು ಬೇಕಾದ್ರೆ ಅಟಲ್ ಪಿಂಚಣಿ ಯೋಜನೆ ಇದಕ್ಕೆ ಹೋಗಿ, ವೆಬ್ಸೈಟ್ಗೆ ಹೋಗಿ, ಅಲ್ಲೂ ನೀವು ಬೇಕಾದ್ರೆ ತಿಳ್ಕೊಳ್ಬೋದು. ಆ ಥರ ಈಗ 18ನೇ ವರ್ಷದಲ್ಲಿ ನೀವು ಶುರು ಮಾಡಿದ್ರೆ ತಿಂಗಳ ನೀವು ಕಟ್ಟಬೇಕಾಗೋದು 210 ರೂಪಾಯಿ. ಹಾಫ್ ಇಯರ್ಲಿ ಕಟ್ತೀನಿ ಅಂದರೆ 1,239 ರೂಪಾಯಿ. 3 ತಿಂಗಳಿಗೊಮ್ಮೆ ಕಟ್ತೀನಿ ಅಂದರೆ 626 ರೂಪಾಯಿ. ಆ ಥರ 19ನೇ ವರ್ಷಕ್ಕೆ ಶುರು ಮಾಡಿ, 25ನೇ ವರ್ಷಕ್ಕೆ ಶುರು ಮಾಡಿ, 30ನೇ ವರ್ಷಕ್ಕೆ ಶುರು ಮಾಡಿ, 40ನೇ ವರ್ಷಕ್ಕೆ ಶುರು ಮಾಡಿ. ಅರ್ಥ ಆಯ್ತಾ? ಏಜ್ ನಿಮಗೆ ಜಾಸ್ತಿ ಆದಂಗೆ ಪ್ರತಿ ತಿಂಗಳು ಪಾವತಿಸಬೇಕಾದ ಮೊತ್ತ ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಲಿ ಏಜಲ್ಲಿ, ಯಾಕಂದ್ರೆ ಈ ಅಸಂಘಟಿತ ವಲಯದಲ್ಲಿ 20 ವರ್ಷ ಆದ್ಮೇಲೆ ದುಡಿತಾ ಇರ್ತಾರೆ, ಅಥವಾ ಕೆಲವರು 18 ವರ್ಷಕ್ಕೆ ಶುರು ಮಾಡ್ಕೊಂಡಿರೋರು ಇರ್ತಾರೆ ಅಲ್ವಾ. ಅವ್ರಿಗಿದು ಅವೇರ್ನೆಸ್ ತರಬೇಕು ನಾವು. ಸೊ ಎಲ್ಲದಕ್ಕೂ ನೀವು ಖರ್ಚು ಮಾಡ್ತಾನೆ ಇದೆಯಲ್ಲಪ್ಪ, ಈ ತಿಂಗಳಲ್ಲಿ ನಿಂಗೆ ತುಂಬಾ ಖರ್ಚಾಗೋಯ್ತಾ, ಕಟ್ಟಕ್ಕಾಗ್ತಾ ಇಲ್ವಾ, 3 ತಿಂಗಳಿಗೊಮ್ಮೆ ಹೊಟ್ಟೆ ಕಟ್ಬಿಡು, ಅಥವಾ ಹಣ ಇದ್ದಾಗ ಒಟ್ಟಿಗೆ ಕಟ್ಬಿಡು, 3 ತಿಂಗಳದ್ ಕಟ್ಬಿಡು ಅಲ್ವಾ. ಅದು ಏನಾಗುತ್ತೆ, ರಿಕರಿಂಗ್ ಆಗಿ 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 ನಿಮ್ಗೆ ಇದಾಗತ್ತೆ. 40 ವರ್ಷ ಆದ್ಮೇಲೆ ಅವಕಾಶ ಇಲ್ಲ ಈ ಸ್ಕೀಮಲ್ಲಿ. ಈ ರೆಗ್ಯುಲೇಟರಿ ಅವ್ರು ಏನ್ ಮಾಡ್ತಾರೆ, ಈ ಹಣವನ್ನ ಕೇಂದ್ರ ಸರ್ಕಾರಕ್ಕೆ ಯೋಜನೆಗೆ ಕೊಡ್ತಾರೆ, ಸಾಲವಾಗಿ ಕೊಡ್ತಾರೆ. ಅದೊಂದು ನಿಶ್ಚಿತ ದುಡಿಮೆ ಬರುತ್ತೆ ಆ ಹಣಕ್ಕೆ. ಅದನ್ನ ಈ ಸ್ಕೀಮ್ ನಲ್ಲಿ ಎಲ್ರಿಗೂ ಭದ್ರತೆ ಕೊಡ್ತಾ ಹೋಗ್ತಾರೆ. ಈಗ 60 ವರ್ಷದಿಂದ ನಾನೊಂದು 20 ವರ್ಷ ಬದುಕಿರ್ತೀನಿ ಅಂತ ಇಟ್ಕೊಂಡು, 80 ವರ್ಷದವರೆಗೂ ಬದುಕಿರ್ತೀನಿ ಅಂತ ಇಟ್ಕೊಂಡು, 20 ವರ್ಷ ಆಯ್ತಾ, ಪ್ರತಿ ತಿಂಗಳು 12 ವರ್ಷಕ್ಕೆ 12 ತಿಂಗಳು ಅಂತ ಇಟ್ಕೊಂಡು ಅಂದ್ರೆ 240 ತಿಂಗಳು ನಾನು ಬದುಕಿರ್ತೀನಿ ಅಂತ ಇಟ್ಕೊಂಡಿರೋಣ ಟೆಂಟೇಟಿವ್ ಆಗಿ. ಈಗ ನನಗೆ 5,000 ರೂಪಾಯಿ ಬೇಕು ಅಂದ್ರೆ 205ಕ್ಕೆ ಎಷ್ಟು ಲಕ್ಷ ರೂಪಾಯಿ ಬರುತ್ತೆ ಲೆಕ್ಕ ಹಾಕೊಳ್ಳಿ. ನಮ್ ಕಾಂಟ್ರಿಬ್ಯೂಷನ್ ಕಡಿಮೆ ಇದೆ, ಕೇಂದ್ರ ಸರ್ಕಾರ ಬರ್ಸೋದು ಇದೆಯಲ್ಲ ಅದು ಜಾಸ್ತಿ ಇದೆ. ಅದಕ್ಕೆ ಗ್ಯಾರಂಟಿ ಗೌರ್ಮೆಂಟ್ ಆಫ್ ಇಂಡಿಯಾ, ಇದು ಅರ್ಥ ಮಾಡ್ಕೋಬೇಕು. RBI ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಲ್ಲ ಲಾಸ್ ಆಗಕ್ಕೆ ಅವಕಾಶನೇ ಇಲ್ಲ. ಕೇಂದ್ರ ಸರ್ಕಾರ ಹಣ ತಗೊಂಡು ಹೂಡಿಕೆ ಮಾಡಿದೆ ಅಂದ್ರೆ ಅದಕ್ಕೆ ಜವಾಬ್ದಾರ ಅವರೇನೆ. ಅವರೊಂದು ಪ್ರಾಮಿಸರಿ ನೋಟ್ ತರ ನಿಮ್ಗೊಂದು ಸರ್ಟಿಫಿಕೇಟ್ ಕೊಟ್ಟಾದ್ಮೇಲೆ ಅದನ್ನ ಇಟ್ಕೊಂಡು ನೀವು ಯಾವಾಗ ಬೇಕಾದ್ರೂ ನಿಮ್ಮ ಹಕ್ಕನ್ನ ಕೇಳಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಮೋಸ ವಂಚನೆ ಏನೂ ಇಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಕೆಲವರು ಏನ್ ಮಾಡ್ತಾರೆ,
ಸಾಂಪ್ರದಾಯಿಕವಾಗಿ ಊರುಗಳಲ್ಲಿ ಅವರ ಬಸ್ತಿಗಳಲ್ಲಿರೋ ಚೀಟಿಗಳಿಗೆ ಹಾಕ್ತಾ ಇರ್ತಾರೆ. ಅದು ಲಾಭ ಇರ್ಬೋದು, ತಾತ್ಕಾಲಿಕ ಲಾಭ ಇರ್ಬೋದು, ತಕ್ಷಣವಾಗಿ ಹಣನೂ ಸಿಗ್ಬೋದು ಅವ್ರಿಗೆ. ಆದ್ರೆ ಈ ತರ ವ್ಯವಸ್ಥಿತವಾಗಿ ನಿಮ್ಗೆ ದುಡಿಮೆ ಮಾಡಕ್ ಆಗದೆ ಇರೋ ಸಂದರ್ಭದಲ್ಲೂ ಬೆಂಬಲ ಕೊಡುವ ಯೋಜನೆ ಯಾವ್ದಂದ್ರೆ ಇದೊಂದೇ, ಅಟಲ್ ಪಿಂಚಣಿ ಯೋಜನೆ. ಸೊ ಹಾಗಾಗಿ ಇದನ್ನೆಲ್ಲ ಮಾಡಿಸ್ಕೊಳ್ಳೋದ್ರಿಂದ ಅವ್ರಿಗೊಂದು ಭದ್ರತೆ ಇರುತ್ತೆ, ಸುರಕ್ಷತೆ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವನದ ಸಂಧ್ಯಾ ಕಾಲದಲ್ಲಿ ಒಂದು ಫೀಲಿಂಗ್ ಇರುತ್ತೆ, ಏನಂದ್ರೆ ನಂಗೊಂದು ಭದ್ರತೆ ಇದೆ, ನನ್ನ ಆತ್ಮಗೌರವಕ್ಕಿದು ಸಹಾಯ ಬರ್ತದೆ. ಬೇಸಿಕ್ ಖರ್ಚು ಈಗ ತಿಂಗಳಿಗೆ 1,000 ಬೇಕಂದ್ರೆ ಎಷ್ಟು ಕಟ್ಟಬೇಕು? ಈಗ ಉದಾಹರಣೆಗೆ 25ನೇ ವರ್ಷದವರು ಒಬ್ರು ತಿಂಗಳಿಗೆ ನಂಗೆ 1,000 ರೂಪಾಯಿ ಬಂದ್ರೆ ಸಾಕು ಅಂತ ಯೋಚನೆ ಮಾಡಕ್ ಶುರು ಮಾಡಿದ್ರೆ ಆಗ ಅವ್ರು ಎಷ್ಟು ಕಟ್ಟಬೇಕಾಗತ್ತೆ? 27 ವರ್ಷದವ್ರು ಅಂದ್ರೆ ಪ್ರತಿ ತಿಂಗಳು ಅವರು 90 ರೂಪಾಯಿ ಕಟ್ಟಬೇಕಾಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಅವ್ರಿಗೆ ಪ್ರತಿ ತಿಂಗಳು 60 ವರ್ಷ ಆದ್ಮೇಲೆ ಒಂದು 80 ವರ್ಷ ಬದುಕ್ತಾರಂದ್ರೆ ಎಷ್ಟು ಹಣ ಬಂದಿರುತ್ತೆ ಯೋಚನೆ ಮಾಡಿ. 1,000 ಅಂತ ಇಟ್ಕೊಳ್ಳೋಣ ಅಲ್ವಾ? ಇದು ನಮ್ಗೆ ಗೊತ್ತಿರ್ಬೇಕು. ಸೊ ಅದೇ ರೀತಿ ಒಬ್ಬರು 35 ವರ್ಷದವ್ರು ಭಾಗಿಯಾಗ್ತಾರೆ. ಇಲ್ಲ ನನಗೆ ತಿಂಗಳಿಗೆ 1,000 ಸಾಕು ಅಂತ ಹೇಳಿದ್ರೆ ಪ್ರತಿ ತಿಂಗಳು ಅವರು ಬರೀ 165 ರೂಪಾಯಿ ಕಟ್ಟಬೇಕು. ಇಲ್ಲ ನನಗೆ 2,000 ರೂಪಾಯಿ ಬೇಕು, ಜಾಸ್ತಿ ಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ರು ಅಂದ್ರೆ ಅವರಾಗ 276 ರೂಪಾಯಿ ಕಟ್ಟಬೇಕು. ಇಲ್ಲ ನನಗೆ 3,000 ರೂಪಾಯಿ ಬೇಕು ತಿಂಗಳಿಗೆ ಅಂದ್ರೆ ಅಮೌಂಟ್ ಜಾಸ್ತಿ ಆಗತ್ತೆ, 414 ರೂಪಾಯಿ ಕಟ್ಟಬೇಕು. ಅದೇ ಇಲ್ಲ ನಂಗೆ 4,000 ಬೇಕು ಅಂತ ಅವ್ರು 27 ವರ್ಷದವ್ರು ಬಯಸಿದ್ರು ಅಂತ ಹೇಳಿದ್ರೆ ಅದಕ್ಕೆ ಇಷ್ಟು. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಇದೊಂದು ವ್ಯವಹಾರ. ನಾವ್ ಎಷ್ಟು ಹೂಡ್ತೀವಿ, ಎಷ್ಟು ಭಾಗಿಯಾಗ್ತೀವಿ ಅಷ್ಟು ನನಗೆ ವಾಪಸ್ ಬರುತ್ತೆ. ಇದು ಗ್ಯಾರಂಟಿ ಯಾವುದು? ಗೌರ್ಮೆಂಟ್. ಮೋಸ ವಂಚನೆ ಇಲ್ಲ, ಅವಕಾಶ ಇಲ್ಲ. ಸೊ ಇದು ತುಂಬಾ ಪ್ರಮುಖವಾದ ಅಂಶನ ಅರ್ಥ ಮಾಡಿಕೊಂಡು ನಮ್ಮ ಜನಸಾಮಾನ್ಯರು ಒಂದು ಗಟ್ಟಿ ನಿರ್ಧಾರ ಮಾಡಬೇಕು. ಎಲ್ಲೋ ಹೂಡೋ ಬದಲು ಇಲ್ಲ ಭದ್ರತೆ ಇದೆ, ಭದ್ರತೆ ಯಾರೋ ಸರ್ಕಾರನೇ ಇದೆ, ಕೇಂದ್ರ ಸರ್ಕಾರನೇ ಇದೆ. ಹಾಗಾಗಿ ಇದು ಒಂದು ನಿಶ್ಚಿತವಾದ ನಮಗೆ ಭದ್ರವಾಗಿರುವಂತದಂತವ್ರು ಪರಿಗಣಿಸಿ ಇದಕ್ಕೆ ಹೂಡಿಕೆಗೆ ಮುಂದಾಗಬೇಕು ಅನ್ನೋದು ಒಂದು ಕಾಳಜಿ ಅಂಶ. ಕನಿಷ್ಠ 18 ವರ್ಷದಿಂದ ಗರಿಷ್ಠ 40 ವರ್ಷದ ಒಳಗೆ ಈ ಯೋಜನೆಗೆ ಭಾಗಿಯಾಗಬಹುದು. ಅಥವಾ ಪ್ರತಿ ತಿಂಗಳಾಗಿರ್ಬೋದು, 3 ತಿಂಗಳು ಅಥವಾ ಪ್ರತಿ 6 ತಿಂಗಳಿಗೊಂದ್ಸಲಕ್ಕಾದ್ರೂ ಹಣ ಪಾವತಿಯನ್ನ ಈ ಯೋಜನೆಗೆ ಮಾಡುವಂತ ಅವಕಾಶವನ್ನ ಮಾಡಿಕೊಟ್ಟಿದೆ ಸರ್. ಅದೇ ರೀತಿ ಸರ್, ಈಗ 18 ವರ್ಷದಿಂದ 40 ವರ್ಷದೊಳಗಡೆ ಈ ಯೋಜನೆಗೆ ಒಂದು ಫಲಾನುಭವಿ ಆಗೋ ನಿಟ್ಟಿನಲ್ಲಿ ಒಂದು ಖಾತೆಯನ್ನು ತೆರೆದು ಪ್ರತಿ ತಿಂಗಳು ಮಾಸಿಕವಾಗಿ ಹಣವನ್ನು ಪಾವತಿ ಮಾಡ್ತಿರ್ತಾರೆ ಸರ್. ಆ ಸಮಯದಲ್ಲಿ 18ರಿಂದ 40 ವರ್ಷದ ಒಳಗೆ ಆ ವ್ಯಕ್ತಿ ಮರಣವನ್ನ ಹೊಂದಿದ್ರೆ ಅಥವಾ 40 ವರ್ಷ ತನಕ ಹಣವನ್ನ ಪಾವತಿ ಮಾಡಿ 60 ವರ್ಷದ ಒಳಗೆ ಮರಣವನ್ನ ಹೊಂದಿದ್ರೆ ಆ ಸಮಯದಲ್ಲಿ ಸರ್ಕಾರ ಈ ಹಣವನ್ನ ಯಾವ ರೀತಿ ಮರುಪಾವತಿ ಮಾಡುತ್ತೆ ಸರ್? ಅದಕ್ಕೂ ಇದರಲ್ಲಿ ಸೌಲಭ್ಯಗಳನ್ನು ಮಾಡಿದ್ದಾರೆ. ಒಂದು ವೇಳೆ ಆ ವಯಸ್ಸಿನ ಒಳಗಡೆ ಕಟ್ಟಿದಾರೆ ಹಣ, 60 ವರ್ಷದೊಳಗೆ ಕಾರಣಾಂತರದಿಂದ ನಿಧನ ಆದ್ರು, ಅವರ ನೆಕ್ಸ್ಟ್ ಯಾರಿದ್ದಾರೆ ಅವ್ರಿಗೆ ಹಣ ಸವಲತ್ತು ಕೊಡ್ತಾರೆ. ಈಗ ಒಂದ್ ವೇಳೆ 40 ವರ್ಷದೊಳಗಡೆ ಸತ್ತೋದ್ರು ಅಂತ ಇಟ್ಕೊಳ್ಳೋಣ, ಅವ್ರು ಎಷ್ಟು ವರ್ಷ ಎಷ್ಟು ತಿಂಗಳು ಪಾವತಿ ಮಾಡಿದಾರೆ ನೋಡಿ, ಇಮಿಡಿಯೇಟ್ ಅವ್ರ ಮನೆಯಲ್ಲಿ ಯಾರು ಇದಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಅದನ್ನು ಕಂಟಿನ್ಯೂ ಆಗ್ಬೋದು. ಇವ್ರ ಹೆಸರಿಂದ ಅವ್ರ ಹೆಸರಿಗೆ ಅದು ಖಾತೆ ಬದಲಾವಣೆ ಆಗುತ್ತೆ. ಅದೇ ರೀತಿ ಅವ್ರಿಗೇನು ಸೌಲಭ್ಯ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ ಅದನ್ನ ಇವ್ರಿಗೂ ಕೊಡ್ತಾ ಹೋಗುತ್ತೆ. ಇದು ಇದ್ರಲ್ಲಿ ಮುಖ್ಯವಾಗಿರೋ ಅಂಶ. ಹಾಕಿದ ತಕ್ಷಣ ಏನೋ ಆಗೋಯ್ತು ಸಿಗಲ್ಲ ಅದೆಲ್ಲ ಇಲ್ಲ, ಆಯ್ತಾ? ಅದಕ್ಕೆ ಅವರು ಮಾಡುವಾಗ್ಲೇನೆ ಎಲ್ಲ KYC ಎಲ್ಲ ಮಾಡ್ಕೊಂಡಿರ್ತಾರೆ. ನೀವಾದ್ಮೇಲೆ ನೆಕ್ಸ್ಟ್ ಯಾರಿದ್ದಾರೆ, ಆಮೇಲೆ ಇಬ್ರು ಹೊಟ್ಟೋದ್ರು ಅಂತ ಇಟ್ಕೊಳ್ಳೋಣ, ಇಬ್ರು ಸತ್ತೋದ್ರು, ಇಲ್ಲ ಆಗೇನ್ ಮಾಡಿ ನಾಮಿನಿ ಯಾರು ನಾಮಿನಿ ಅಂತ ಅವ್ರು ನಾಮನಿರ್ದೇಶಿತ ಮಾಡ್ಕೊಂಡಿರ್ತಾರೆ. ಆ ಫೆಸಿಲಿಟಿ ಎಲ್ಲ ಅವ್ರಿಗೆ ಕೊಡ್ತಾರೆ, ಆಯ್ತಾ? ಮಧ್ಯದಲ್ಲಿ ಯಾರು ತೀರ್ಕೊಂಡ್ರು ಅಂದ್ರೆ ಈಗ ನಮಗೆ ಫೆಸಿಲಿಟಿ ಬೇಡ ಅಂದ್ರೆ ಆಗೇನ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಅವತ್ತಿನವರು ಅವ್ರಿಗೇನು ಹೂಡಿಕೆ ಮಾಡಿದ್ದಾರೆ ಅದಕ್ಕೆ ಮಾತ್ರ ಬಡ್ಡಿ ಹಾಕಿ ಬಡ್ಡಿನ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಹಣ ಜಮಾ ಮಾಡ್ತಾರೆ. ಸರ್ಕಾರನು ನಿಮ್ ಪರವಾಗಿ ಅಷ್ಟೇ ಹಣ ಹಾಕ್ತಾ ಇರುತ್ತೆ, ಅದಕ್ಕೆ ಬಡ್ಡಿ ಕೊಡೋದಿಲ್ಲ. ನಾವು ಆ ವ್ಯಕ್ತಿ ಏನು ಹಾಕಿದ್ದಾರೆ ಅವ್ರಿಗೆ ತ್ವರಿತವಾಗಿ ಯಾವ್ದೋ ಉದ್ದೇಶಕ್ಕೆ ಹಣ ಬೇಕು ಅಂದ್ರೆ ಅಲ್ಲಿವರೆಗೂ ಅವ್ರು ಏನು ಹಣವನ್ನ ಹೂಡಿದ್ದಾರೆ ಅದನ್ನ ಲೆಕ್ಕ ಹಾಕಿ ಅದಕ್ಕೊಂದು ಸರಳ ಬಡ್ಡಿಯನ್ನ ಸೇರಿಸಿ ಆ ಹಣವನ್ನು ಅವ್ರಿಗೆ ಜಮಾ ಮಾಡ್ಲಿಕ್ಕಿಲ್ಲ ಅವಕಾಶ ಇದೆ. ಇದು ತುಂಬಾ ಪ್ರಮುಖವಾದ ಅಂಶ ಇದರಲ್ಲಿ, ಆಯ್ತಾ? ಸೊ ಹಾಗಾಗಿ ಈಗ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಈಗ ನನಗೇನೋ ತೊಂದರೆ ಆಯ್ತು ತೀರ್ಕೊಂಡ್ಬಿಟ್ಟೆ ಅಂತ ಇಟ್ಕೊಳ್ಳೋಣ, ನಾನು ಇಮಿಡಿಯೇಟ್ ನೆಕ್ಸ್ಟ್ ಯಾರಿದ್ದಾರೆ ಅವ್ರಿಗೆ ಜೀವಿತಾವಧಿ ಪೂರ್ಣ ಪೆನ್ಷನ್ ತಗೊಳಕ್ ಅವಕಾಶ ಇದೆ. ಅದು ಸರ್ಕಾರದ ಬದ್ಧತೆ, ವಾಗ್ದಾನ. ಓಕೆ, ಸೊ ಒಂದು ವೇಳೆ ಅವರು ತೀರ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳೋಣ, ನಾಮಿನಿ ಯಾರಿಗೆ ಮಾಡಿದ್ದಾರೆ ಅವ್ರಿಗೆ ಅದೆಲ್ಲ ಫೆಸಿಲಿಟಿ ಕೊಡ್ತಾರೆ, ಆಯ್ತಾ? ಬೇಕಾದ್ರೆ ಅವರು ಯೋಜನೆನ ಕಂಟಿನ್ಯೂ ಮಾಡ್ಕೊಂಡು ಕೊನೆಯಲ್ಲಿ ಬೇಕಾದ್ರೆ ಅವರು ಏನು ನಿಶ್ಚಿತ ಮೊತ್ತ ಬರಬೇಕು ಅಂತಿದ್ರೆ ಅದನ್ನು ಪಡ್ಕೊಂಡು ಸಹಾಯ ತಗೋಬಹುದು. ಇಲ್ಲ ನಾನು ಕ್ಯಾನ್ಸಲ್ ಮಾಡ್ತೀನಿ ಹೂಡಿಕೆ ಮಾಡೋದಿಲ್ಲ ಅಂತ ಹೇಳಿದ್ರು ಅಂದ್ರೆ ಅವರು ಬೇಕಾದ್ರೆ ಅವತ್ತಿನವ್ರಿಗೆ ಏನು ಹೂಡಿಕೆ ಆಗಿದೆ ಆ ಖಾತೆಯಲ್ಲಿ ಅದನ್ನ ಲೆಕ್ಕ ಹಾಕ್ತಾರೆ. ಯಾಕಂದ್ರೆ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್, ಈಗ ಎಲ್ಲ ಅಲ್ಲೇ ಟ್ರಾನ್ಸ್ಪರೆನ್ಸಿ ಇದೆ. ಮೋಸ ಮಾಡಿದ್ರು ಅವ್ರು ಬರೀಲಿಲ್ಲ, ಎಂಟ್ರಿ ಮಾಡಲಿಲ್ಲ, ಅವೆಲ್ಲ ಪ್ರಶ್ನೆ ಇಲ್ವೇ ಇಲ್ಲ. ಎಲ್ಲ OTP ಬೇಸ್ಡ್ ಇರೋದ್ರಿಂದ ನಿಮ್ಮ ಮೊಬೈಲ್ ಫೋನ್ಗೆ ಮೆಸೇಜ್ಗಳು ಬರ್ತಾ ಇರುತ್ತೆ. ಸೊ ಅವ್ರು ಕ್ಯಾಲ್ಕುಲೇಟ್ ಆಗ್ಬಿಟ್ಟು ನಿಮ್ಮ ಎಲ್ಲ ಹಣವನ್ನು ಅವ್ರು ಮರುಪಾವತಿ ಮಾಡ್ತಾರೆ. ಅದರಲ್ಲಿ ನಾವು ನಿಶ್ಚಿತವಾಗಿ ಸಂಶಯ ಪಡುವ ಅಗತ್ಯನೇ ಇಲ್ಲ ಇಲ್ಲಿ. ಸೊ ಇದನ್ನ ನಾವು ಗಮನಿಸಬೇಕು.
ಸರ್ ಹಾಗಿದ್ರೆ 40 ವರ್ಷದವರೆಗೆ ಹಣವನ್ನ ಪಾವತಿ ಮಾಡಿ ಇನ್ನು 60 ವರ್ಷ ಅಂದ್ರೆ ಇನ್ನು 20 ವರ್ಷಗಳ ಕಾಲ ಯಾವುದೇ ಪಾವತಿ ಇರೋದಿಲ್ಲ. ಇರೋದಿಲ್ಲ. ತದನಂತರ 60 ವರ್ಷದ ನಂತರ ಪಿಂಚಣಿ ಬರ್ಲಿಕ್ಕೆ ಶುರುವಾಗುತ್ತೆ. ಅವರು ಅದನ್ನೇ ಅವ್ರು ಕೊಟ್ಟಿರೋದು ನಿಮ್ಗೆ. ನೀವು ಈ ವರ್ಷದವರೆಗೂ ನೀವು ತುಂಬಿ ಆಮೇಲೆ 0 ಪೀರಿಯಡ್ ರೆಸ್ಟ್ ಪೀರಿಯಡ್ 20 ವರ್ಷ ಆಮೇಲೆ ಪೆನ್ಷನ್ ಬರಕ್ ಶುರು ಆಗುತ್ತೆ. ಸೊ ಹಾಗಾಗಿ 18ರಿಂದ 40 ವರ್ಷದವ್ರು ಭಾಗಿಯಾಗ್ಬೋದು. ಅಲ್ಲಿ ಕಂತುಗಳಿಗೆ ಹೇಳ್ತಾರೆ ಇಷ್ಟು ಕಂತು ನೀವು ತುಂಬಬೇಕಾಗತ್ತೆ ಅಂತ. ಈಗ ಉದಾಹರಣೆಗೆ ಅಂದ್ರೆ ಮಾಸಿಕವಾಗಿ ಎಷ್ಟು ಪಿಂಚಣಿಯನ್ನ ಬಯಸ್ತಾರೆ ಅದರ ಆಧಾರದ ಮೇಲೆ ಮಾಸಿಕವಾಗಿ ಹಣ ಪಾವತಿ ಮಾಡಬೇಕು. ಒಂದು ನಾನು ಇಲ್ಲಿ ತಿದ್ದುಪಡಿ ಹೇಳೋದಕ್ಕೆ ಏನಂದ್ರೆ, ಯಾವ ವಯಸ್ಸಿನವ್ರು ಬೇಕಾದ್ರೂ ಅಪ್ರೋಚ್ ಮಾಡ್ಬೋದು. ನೀವು ಇಷ್ಟು ತಿಂಗಳು ಕಟ್ಟಕ್ ರೆಡಿ ಇದ್ದೀರಾ ಅಂತ ಕೇಳ್ತಾರೆ. ಅದ್ರ ಮೇಲೆ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಆಯ್ತಾ, 18ರಿಂದ 40 ವರ್ಷದೊಳಗಡೆ ಇರೋರು ಯಾವಾಗ ಬೇಕಾದ್ರೂ ಕಟ್ಬೋದು. ಆದ್ರೆ ಎಷ್ಟು ಪೀರಿಯಡ್ ಕಟ್ಟಬೇಕಾಗತ್ತೆ ಅಂತ ಅಲ್ಲಿ ಹೇಳ್ತಾರೆ. ಅದನ್ನ ನೀವು ಮಂತ್ಲಿ ಏನ್ ಮಾಡ್ಕೋಬೇಕು, ಕ್ಯಾಲ್ಕುಲೇಟ್ ಮಾಡ್ಕೊಂಡು ನನಗೆ ಇಷ್ಟ ಆಗತ್ತೆ ಅಂತ ನೀವು ಕಟ್ಕೊಂಡು ಹೋಗುವಂಥದ್ದು. ಅದು ರಿಕರಿಂಗ್ ಆಗಿ ನಿಮಗೆ ಒಟ್ಟಿಗೆ ಬಂಡವಾಳವಾಗಿ ನಿಮ್ಮ ಕೈಗೆ ಸಿಗತ್ತೆ. ಹಂಗೂ ತಗೋಬಹುದು. ಇಲ್ಲ ನನಗೆ ತಿಂಗಳು ಬೇಕು ಮುಂದೆ ನನ್ನ ಜೀವನೋಪಾಯಕ್ಕೆ ಅಂದ್ರೆ ಆ ಥರನೂ ತಗೊಳ್ಬೋದು. 2 ಅವಕಾಶನೂ ಬಿಟ್ಕೊಟ್ಟಿದ್ದಾರೆ ಇಲ್ಲಿ. ಈಗ ಮನೆಯಲ್ಲಿ ಏನೋ ಒಂದು ಮುಖ್ಯವಾದ ಕೆಲಸ ಇದೆ, ಅದಕ್ಕೆ ನಮ್ಗೆ ಏನೋ ಒಟ್ಟಿಗೆ ಹಣ ಬೇಕು ಅಂದ್ರೆ ಬೇಕು, ನೀವು ಒಟ್ಟಿಗೆನೂ ತಗೋಬಹುದು. ಆಗ ಸರ್ಕಾರ ಹಾಕಿರೋ ಹಣವನ್ನು ಕ್ಯಾಲ್ಕುಲೇಟ್ ಮಾಡಿ ಅವ್ರು ಏನ್ ಮಾಡ್ತಾರೆ, ಎಲ್ಲ ಹಣವನ್ನು ನಿಮಗೆ ಜಮಾ ಮಾಡ್ತಾರೆ ಮಧ್ಯದಲ್ಲಿ ತಗೊಳಕ್ಕೆ. ಆದ್ರೆ RD ಅಕೌಂಟ್ ಅಲ್ಲಿ ಇದ್ದಂಗೆ ಅದ್ರ ಮೇಲೆ ಸಾಲ ತಗೊಂಡ ತೀರಿಸ್ತಾ ಇರ್ತೀನಿ ಅಂತದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಒಮ್ಮೆ ಬಂಡವಾಳ ಅಂತ ಹೊಟ್ಟೋದ್ಮೇಲೆ ಆ ಪಿರಿಯಡ್ ಆದ್ಮೇಲೆ ನಮ್ಗೆ ಅದು ಸಿಗೋದು. ಅದಕ್ಕೆ ನಾವು ತಾಳ್ಮೆ ವಹಿಸ್ಬೇಕು. ಸರ್ ಹಾಗೇನೆ ಅಟಲ್ ಪಿಂಚಣಿ ಯೋಜನೆಗೆ ಹಲವಾರು ವರ್ಷಗಳಿಂದ ಮಾಸಿಕವಾಗಿ ಹಣವನ್ನ ಪಾವತಿಸಿ 60 ವರ್ಷದ ನಂತರ ಪಿಂಚಣಿಯನ್ನ ಪಡ್ಕೋತಿರ್ತಾರೆ ಸರ್. ಈ ಯೋಜನೆ ಜೊತೆಗೆ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಕೂಡ ಅರ್ಜಿಯನ್ನು ಸಲ್ಲಿಸಿ ಆ ಯೋಜನೆಯಿಂದ ಕೂಡ ಪಿಂಚಣಿಯನ್ನ ಪಡಿಬಹುದು. ಅದು ರಾಜ್ಯ ಸರ್ಕಾರದ್ದು. ಅವ್ರ ನಿಯಮಗಳಿಂದ ಪ್ರಕಾರ ಏನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅದ್ರ ಪ್ರಕಾರ ತಗೋಬಹುದು. ಆದಾಯ ಕಡಿಮೆ ಇರಬೇಕು, ಆಮೇಲೆ ಬೇರೆ ಬೇರೆ ವರ್ಗ ಜಾತಿ ಸಮೀಕರಣ ಇದೆ, ಅವ್ರೇನು ಹಾಕಿದ್ದಾರೆ, ಮತ್ತೆ ಮಕ್ಕಳು ಯಾರಿಲ್ಲ ನೋಡ್ಕೊಳಕ್ಕೆ, ಅವರು ತೊಂದರೆಯಲ್ಲಿದ್ದಾರೆ ಅನ್ನೋದೇನು ಕ್ರೈಟೀರಿಯಾ ಇದೆ ಅದ್ರಲ್ಲಿ ಬಂದವ್ರು ಅದು ತಗೋಬಹುದು. ಅದು ಕೊಡೋದು ಪೆನ್ಷನ್. ಅದು ಅದಕ್ಕಿರೋ ಸ್ಟ್ರೀಮ್ ಬೇರೆ ರಾಜ್ಯ ಸರ್ಕಾರ. ಅದು ಅಲ್ಲೇನು ಇವ್ರ ಹೂಡಿಕೆ ಇಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಅದು ಸರ್ಕಾರದ ಕಮಿಟ್ಮೆಂಟ್. ನಾನೇನು ಕೊಡ್ತೀನಪ್ಪ, ಇದು ನಿಮ್ಗೆ ವೆಲ್ಫೇರ್ ಪ್ರೋಗ್ರಾಮ್ ಅಂತ ಕೊಡ್ತಾ ಇರೋದು. ಇಲ್ಲಿ ಹಂಗಲ್ಲ. ಇಲ್ಲಿ ಕಮಿಟ್ಮೆಂಟ್ ಯಾರೋ ಫಲಾನುಭವಿ ಇದ್ದಾನೆ, ಅವ್ರು ಹುಡ್ಬೇಕು. ಹುಡ್ದಾಗ ಮಾತ್ರ ಅವ್ರಿಗೆ ಸಿಗೋ ಅಂತದ್ದು, ಇಲ್ಲಾಂದ್ರೆ ಸಿಗೋದಿಲ್ಲ. ಅದನ್ನ ಅವ್ರು ಪಡ್ಕೋಬಹುದು. ಅದು ಆ ರೆಗ್ಯುಲೇಷನ್ಸ್ ಏನಿದೆ, ನೀತಿಗಳೇನಿದೆ ರಾಜ್ಯ ಸರ್ಕಾರ ಕಾಲಕ್ಕೆ ಬದಲಾಯಿಸ್ತಾ ಇರುತ್ತೆ. ಅದಕ್ಕೆ ಬೇಕಾಗಿರೋ ಅಂಶಗಳನ್ನ ತೃಪ್ತಿಪಡಿಸಿದ್ರೆ ಖಂಡಿತ ಅವ್ರಿಗೆ ಅರ್ಹತೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸರ್ ಹಾಗಿದ್ರೆ ಕಾರ್ಯಕ್ರಮದ ಕೊನೆಯದಾಗಿ ಅಟಲ್ ಪಿಂಚಣಿ ಯೋಜನೆ ಕುರಿತು ರೇಡಿಯೋ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದು ಖಂಡಿತ ತುಂಬಾ ಉತ್ತಮವಾದ ಕಾರ್ಯಕ್ರಮ. ಈಗ ಎಲ್ಲ ಕಡೆ ದುಡಿಮೆ ಬರ್ತಾ ಇರೋದು ನಾವು ನೋಡ್ತಾ ಇರ್ತೀವಿ. ಮತ್ತೆ ಕಳೆದ 20 ವರ್ಷ 30 ವರ್ಷದಿಂದ ನೋಡಿದಾಗ ಅಸಂಘಟಿತ ವಲಯದಲ್ಲಿ ಅವರ ಸೇವಾ ಕ್ಷೇತ್ರಗಳು ತುಂಬಾ ಆಗಿದೆ ಈಗ. ಆಯ್ತಾ, ಮತ್ತೆ ಈಗ ಹಳ್ಳಿನಲ್ಲೂ ಸಿಗ್ತಾ ಇದೆ, ನಗರ ಪ್ರದೇಶದಲ್ಲೂ ಸಿಗ್ತಾ ಇದೆ, ಅರೆ ನಗರ ಪ್ರದೇಶದಲ್ಲೂ ಅವರಿಗೆ ದುಡಿಯುವ ಅವಕಾಶಗಳು ಸಿಗ್ತಾ ಇದೆ. ಆಮೇಲೆ ಸರ್ಕಾರದ ಅನೇಕ ನೀತಿಗಳಲ್ಲೂ ಅವರಿಗೆ ಸಾಲದ ಬೆಂಬಲ, ಆಮೇಲೆ ಯೋಜನೆಯ ಬೆಂಬಲ ಸಿಕ್ಕಿ ಬಹು ವಿಧವಾದ ಕಸಬುಗಳು ಮಾಡ್ತಾ ಇದ್ದಾರೆ, ಉದ್ಯೋಗಗಳು ಮಾಡ್ತಾ ಇದ್ದಾರೆ, ಸೇವಾ ಕಾರ್ಯಗಳನ್ನ ತೊಡಗಿಸ್ಕೊಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಜಾಣತನದಿಂದ ನೈಪುಣ್ಯದಿಂದ ಯೋಚನೆ ಮಾಡುವ ಒಂದು ತೀರ್ಮಾನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಭವಿಷ್ಯತ್ತಿಗೆ ನನ್ನ ಭದ್ರತೆಗೆ ಈಗಲಿಂದ ನಾನು ಅದನ್ನ ಹೂಡ್ಕೊಂಡು ಭದ್ರ ಮಾಡ್ಕೊಳ್ತೀನಿ ಅನ್ನೋ ಒಂದು ಸ್ವಯಂ ನಿರ್ಧಾರ ತುಂಬಾ ಮುಖ್ಯ. ಈಗ ನಮಗ್ ನಾವು ಸಹಾಯ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರು ನಮಗ್ ಸಹಾಯ ಮಾಡ್ತಾರೆ? ಹೌದು ಅಲ್ವಾ? ಈ ಪ್ರಜ್ಞೆ ಜಾಗೃತ ಆಗ್ಬೇಕು. ಸೊ ಎಲ್ಲರೂ ಇದನ್ನ ಮಾಡ್ಕೊಂಡು ನಮ್ಮ ಭದ್ರತೆ ನಾವು ಮಾಡ್ಕೊಳ್ಳೋಣ. ಸರ್ಕಾರದ ನೀತಿ ಇದೆ, ಮಾಡ್ಕೊಳ್ಳೋಣ. ಇದ್ರ ಮೇಲೂ ಅವ್ರ ಅಸಹಾಯಕತೆ ಇದೆ, ಇನ್ನೂ ಅವ್ರಿಗೆ ಹೆಚ್ಚಿನ ಇನ್ನೊಂದೇನೋ ನೆರವು ಬೇಕು ತೊಂದರೆ ಇರೋ ಜನಕ್ಕೆ ಅಂದ್ರೆ ಅದಕ್ಕೆ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿದೆ. ಅದರಲ್ಲಿ ಯಾರು ಅದಕ್ಕೆ ಅಧಿಕೃತ ಅಥಾರಿಟಿ ಜನ ಇದ್ದಾರೆ ಅವ್ರ ಹತ್ರ ಹೋದ್ರೆ ಅವರು ಅದನ್ನ ಆನ್ಲೈನಲ್ಲಿ ಸಬ್ಮಿಷನ್ ಮಾಡಿ ಅಸೆಸ್ಮೆಂಟ್ ಮಾಡಿ ನಿಮಗೆ ಅರ್ಹತೆ ಇದ್ರೆ ಆ ಫಲಾನುಭವವನ್ನು ನಿಮಗೆ ಒದಗಿಸ್ಕೊಡ್ತಾರೆ. ಸೊ ಇದನ್ನ ಗಮನದಲ್ಲಿಟ್ಕೊಂಡು ಜಾಗೃತರಾಗಿ ಮತ್ತೆ ಒಳ್ಳೆ ನಿರ್ಧಾರ ಮಾಡಿ ಹೂಡಿಕೆ ಮಾಡಲಿಕ್ಕೆ ಸಿದ್ಧ ಆಗಿ. ಇದೇನು ಪರಿಶ್ರಮದ್ದೇನಿಲ್ಲ, ಫ್ಲೆಕ್ಸಿಬಿಲಿಟಿ ತುಂಬ ಇದೆ. ಆಯಿತಾ, 1 ತಿಂಗಳಿಗಾದರೂ ಕಟ್ಟಿ, 3 ತಿಂಗಳಿಗಾದರೂ ಕಟ್ಟಿ, 6 ತಿಂಗಳಿಗಾದರೂ ಕಟ್ಟಿ. ಆದರೆ 6 ತಿಂಗಳೊಳಗಡೆ ಏನು ಸಂದಾಯ ಆಗಿರಬೇಕು ಅದಾಗಿರಬೇಕು. ನೀವೇ ಹೋಗಿ ಕಟ್ಟಬೇಕಂತೇನಿ, ಚಲನ್ ತುಂಬಿ ಕಟ್ಟಬೇಕಂತೇನಿಲ್ಲ. ಬ್ಯಾಂಕಿಂದನೇ ಆಟೋಮೆಟಿಕ್ ಆಗಿ ಸ್ವಯಂಚಾಲಿತವಾಗಿ ಅದಕ್ಕೆ ಹೂಡಿಕೆ ಹೋಗ್ತಾ ಇರುತ್ತೆ, ನಿಮ್ಗೆ ಮಾಹಿತಿ ಬರ್ತಾ ಇರುತ್ತೆ. ನಮ್ಮ ಜವಾಬ್ದಾರಿಯನ್ನು ಪೋಸ್ಟ್ ಆಫೀಸು ಮತ್ತು ಬ್ಯಾಂಕ್ನವ್ರು ವಹಿಸ್ಕೊಂಡಿದ್ದಾರೆ. ಇದನ್ನು ನಾವು ಗಮನಿಸಬೇಕು. ನೀವೆಲ್ಲೇ ಕೆಲಸ ಮಾಡಿ, ಏನೋ ಈಗೆಲ್ಲ UPI ಪೇಮೆಂಟ್ಗಳು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆಯಲ್ವಾ, ಅದೇ ಥರ ಅದೇ ಪ್ಲಾಟ್ಫಾರ್ಮಲ್ಲಿ ಇದು ಸಹಿತ ಹೂಡಿಕೆಗೂ ಹೋಗುತ್ತೆ. ಹಾಗಾಗಿ ನಿಮಗೆ ಸಮಯ ತಗೊಳುತ್ತೆ, ಗೊತ್ತಾಗಲಿಲ್ಲ, ಚಲನ್ ತುಂಬಕ್ಕೆ ಗೊತ್ತಾಗ್ತಾ ಇಲ್ಲ, ಮತ್ತು ಯಾರಿಗೋ ಕೊಟ್ಟಿದ್ದೆ ಅದು ಆಗಿಲ್ಲ ಅನ್ನುವ ಒಂದು ಅನಿಶ್ಚಿತ ಸಂಗತಿಗಳಿಗೆಲ್ಲ ಇಲ್ಲಿ ಅವಕಾಶ ಇಲ್ಲ. ಸೊ ಹಾಗಾಗಿ ಇದೊಂದು ತುಂಬ
ಅಮೂಲಗ್ರವಾಗಿ ಯೋಚನೆ ಮಾಡಿರುವಂಥ ಸ್ಕೀಮ್ ಇದು. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಅವರವರ ಮುಂದಿನ ಜೀವನಕ್ಕೆ ಬೇಕಾದ ಆರ್ಥಿಕ ಭದ್ರತೆ ತಕ್ಕ ಮಟ್ಟಿಗೆ ಚಿಕ್ಕದಾದ ಒಂದು 5,000 ರೂಪಾಯಿ ಮೇಲಿಲ್ಲ ಇದಕ್ಕೆ ತಗೊಳ್ಳಿಕ್ಕೆ, ಅಲ್ಲಿವರೆಗೂ 1,000 ರೂಪಾಯಿಂದ 5,000 ರೂಪಾಯಿ ಪಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಇಲ್ಲಿ ನಾವು ಜಾಣತನ ತೋರಿಸ್ಬೇಕನ್ನೋದು ನಮ್ಮ ಮನವಿ. ಇನ್ನೊಂದೇನು ಅಂಶ ಇದೆ ಇದರಲ್ಲಿಂದ, ಒಂದು ಖಾತ್ರಿ ಇದೆ. ನಿಮಗೆ ಆದಾಯ ಏನು ಬೇಕು, ಆರ್ಥಿಕ ಭದ್ರತೆ ಏನು ಬೇಕೋ ಇದಕ್ಕೆ ಖಾತ್ರಿ ಇದೆ. ಭದ್ರತೆನ ಸರ್ಕಾರ ಎಲ್ಲ ರೀತಿಯೂ ಮಾಡಿಕೊಟ್ಬಿಟ್ಟಿದೆ. ಇದು ಯಾರೋ ತಗೊಂಡ್ರು ಮೋಸ ಮಾಡಿದ್ರು ಅನ್ನೋದಿಲ್ಲ. ಮತ್ತು 60 ವರ್ಷದಷ್ಟಿಗೆ ನಮ್ಮ ಸಾಮಾಜಿಕ ಜೀವನದಲ್ಲೂ ಅನೇಕ ಮಾರ್ಪಾಡುಗಳಾಗೋಗಿರುತ್ತೆ. ಅದಕ್ಕೆ ತಕ್ಕಂತೆ ನಿಮಗೆ ಒಂದು ಚಿಕ್ಕ ಬೆಂಬಲ, ಸಹಕಾರ, ಒಂದು ಆಶಾಕಿರಣನ ಈ ಕಾರ್ಯಕ್ರಮದ ಮುಖಾಂತರ ನೀವೇ ನಿರೂಪಿಸ್ಕೋಬೋದು. ಅದು ಈ ಯೋಜನೆಯ ಮಹತ್ವ. ಭಾಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಅಸಂಘಟಿತ ಕಾರ್ಮಿಕರ ವೃದ್ಧಾಪ್ಯದ ಆದಾಯ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಅಟಲ್ ಪಿಂಚಣಿ ಯೋಜನೆ ಕುರಿತು, ಆ ಯೋಜನೆಯ ಗುರಿ ಉದ್ದೇಶಗಳಾಗಿರ್ಬೋದು, ಯೋಜನೆಗೆ ಒಳಪಡುವಂತಹ ಅರ್ಹ ಫಲಾನುಭವಿಗಳು ಮತ್ತು ಈ ಯೋಜನೆಗೆ ಯಾವ ಒಂದು ವಿಧಾನಗಳ ಮುಖಾಂತರ ಹಣವನ್ನು ಪಾವತಿ ಮಾಡಿ ನಮ್ಮ ವೃದ್ಧಾಪ್ಯದ ಒಂದು ಆರ್ಥಿಕ ಭದ್ರತೆಯನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದೆ ಅನ್ನೋದು ಕುರಿತು ಈ ಯೋಜನೆ ಬಗ್ಗೆ ಸಮಗ್ರ ಮಾಹಿತಿ ಹಾಗೂ ಅರಿವು ಹಾಗೂ ಜಾಗೃತಿಯನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರ ನಮ್ಮ ಕೇಳುಗರಲ್ಲಿ ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ದೇಶದ ಅಸಂಘಟಿತ ವಲಯಕ್ಕೆ ಸೇರಿದ ಕಾರ್ಮಿಕರಿಗೆ ವೃದ್ಧಾಪ್ಯದ ಆದಾಯದ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ಮಹತ್ವದ ಯೋಜನೆಯಾದಂಥ ಅಟಲ್ ಪಿಂಚಣಿ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರು ಮತ್ತು ಮಾಹಿತಿಯ ಶಕ್ತಿ ಪ್ರತಿಪಾದಕರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ರವರು. ಇದಾಗುತ್ತೆ ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ. ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.